ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕೆಲವು ತಿಂಗಳಿಂದ ಗೊಂದಲದ ಗೂಡಾಗಿದ್ದ ಈಜಿಪುರದ ಸ್ಲಂ ತೆರವು ಕಾರ್ಯಾಚರಣೆ ಚುರುಕುಗೊಂಡಿದೆ. ಆದರೆ ಇದನ್ನ ಸ್ಥಳೀಯರು ಭಾರಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಪ್ರತಿರೋಧ ತೋರಿದ್ರೂ ಬಿಬಿಎಂಪಿ ಮಾತ್ರ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಈಜಿಪುರ ಸ್ಲಂನಲ್ಲಿ ಜೆಸಿಬಿಗಳು ಗರ್ಜಿಸಿದವು. ಸ್ಥಳೀಯರು ಹಾಕಿಕೊಂಡಿದ್ದ ಶೆಡ್ಗಳನ್ನು ಬಿಬಿಎಂಪಿ ವತಿಯಿಂದ ತೆರವು ಮಾಡಲಾಯಿತು. ನಿನ್ನೆಯೇ ಆರಂಭವಾದ ಕಾರ್ಯಾಚರಣೆ ಇವತ್ತು ಮತ್ತಷ್ಟು ಚುರುಕಾಗಿತ್ತು. ಇಲ್ಲಿ ಬಡವರಿಗೆ ಅಂತ ಒಂದು ವಸತಿ ಸಂಕೀರ್ಣವಿತ್ತು. ಕಟ್ಟಡ ಹಳೆದಾದ್ದರಿಂದ ಬಿಬಿಎಂಪಿ ಕಟ್ಟಡವನ್ನು ನೆಲಸಮ ಮಾಡಿತ್ತು. ಹೀಗಾಗಿ ಇಲ್ಲಿನ ನಿವಾಸಿಗಳು ಇಲ್ಲೇ ಶೆಡ್ ಹಾಕಿಕೊಂಡಿದ್ರು. ಇದೀಗ ಇಲ್ಲಿ ವಸತಿ ಮತ್ತು ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ಜಾಗವನ್ನ ಮೆವರಿಕ್ ಸಂಸ್ಥೆಗೆ ಹಸ್ತಾಂತರಿಸಿದೆ. ಇಲ್ಲಿನ ಸ್ಲಂ ನಿವಾಸಿಗಳಿಗೆ ಸರ್ಜಾಪುರದ ಸೂಲಿಕುಂಟೆಯಲ್ಲಿ ವಸತಿ ಕಲ್ಪಿಸುವುದಾಗಿ ಬಿಬಿಎಂಪಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮೂಲಭೂತ ಹಂಚಿಕೆದಾರರು ಕೆಲವರು ಬಾಡಿಗೆ ಕೊಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ನಮ್ಮವ್ರನ್ನೇ ನಮ್ಮ ಬಿಬಿಎಂಪಿನವರು ಗುರುತಿನ ಚೀಟಿ ಕೊಟ್ಟಿದ್ರು. ಸೊ ಅವನ್ನ ನಾವು ಏನು ಮಾಡ್ತಾಯಿದ್ವಿ, ಅವ್ರಿಗೆ ನಾವು ಬಯೋಮೆಟ್ರಿಕ್ ಕಾರ್ಡ್ ಕೊಟ್ಟು ಅಲ್ಲಿ ಸರ್ವೆ ನಂಬರ್ 122 ಸೂಲಿಕುಂಟ, ಸೊ ಅಲ್ಲಿ 5 ಎಕರೆ ಜಾಗ ತೊಗೊಂಡು ಅಲ್ಲಿ ಸ್ಲಂ ಬೋರ್ಡಿಂದ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ತಾರೆ. ಆದರೆ ಪಾಲಿಕೆಯ ಭರವಸೆಯ ಮಾತುಗಳನ್ನು ನಂಬದ ಸ್ಲಂ ನಿವಾಸಿಗಳು ತೆರವು ಕಾರ್ಯಾಚರಣೆಗೆ ವಿರೋಧ ವ್ಯಕ್ತಪಡಿಸಿದರು. ಇವಾಗ ನೋಡಿ, ಇವಾಗ ಎಲ್ಲರೂ ₹1 ಇಲ್ಲದೆ ಜನ ತುಂಬ ಗೋಳಾಡ್ತಿದ್ದಾರೆ, ಮಕ್ಕಳು ಮರಿನ ಇಟ್ಕೊಂಡು. ಆದರೆ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ₹1 ಅಡ್ವಾನ್ಸ್ಗೂ ಇಲ್ಲ, ಏನೂ ಇಲ್ಲ. ಮಕ್ಕಳು ಎಕ್ಸಾಮ್ ಬೇರೆ ಬರ್ತಾ ಇದೆ, ಎಲ್ಲಿ ಹೋಗ್ತಾರೆ? ಇವರೊಂದು ಯಾವುದು ಖಾಲಿ ಪೇಪರ್ನೇ ಒಂದು ಸೀಲು, ಒಂದು ಸಿಗ್ನೇಚರು ಯಾವುದಿದ್ರೂ ಅನ್ನೋದಿಲ್ಲ ನಮಗೆ. ಇರೋದು ಮನೆಯವ್ರಿಗೂ ಎಲ್ಲ ಡೆಮಾಲಿಷ್ ಮಾಡ್ತಾವ್ರೆ. ಗೌರ್ಮೆಂಟಿಂದ ಕಾರ್ಡಲ್ಲಿ ಸೀಲ್ ಇಲ್ಲ, ಏನೂ ಇಲ್ಲ. ಯಾವುದೋ ಒಂದು ಇದು ಕಾರ್ಡ್ ಕೊಟ್ಬಿಟ್ಟು ನಮ್ಗೆ ಡೆಮಾಲಿಷ್ ಮಾಡಿ ಇದು ಮಾಡ್ತಾವ್ರೆ. ಯಾವುದಕ್ಕೂ ಏನಂತನೂ ಇದು ಗೊತ್ತಾಗ್ತಾ ಇಲ್ಲ ನಮಗೆ. ಒಟ್ನಲ್ಲಿ ಬಲವಂತವಾಗಿ ಆದರೂ ಬಿಬಿಎಂಪಿ ಈಜಿಪುರ ಸ್ಲಂ ಅನ್ನು ತೆರವುಗೊಳಿಸಿದೆ. ಆದರೆ ಸಕಾಲದಲ್ಲಿ ಇವರಿಗೆಲ್ಲ ಬಿಬಿಎಂಪಿ ಪುನರ್ವಸತಿ ಕಲ್ಪಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ಟೀಮ್ ಬ್ಯಾಲೆನ್ಸ್ ಪಾಯಿಂಟ್ ತಂಡದಿಂದ ಕಳೆದ 15 ದಿನಗಳ ಹಿಂದೆ ವಿವಿಧ ರೀತಿಯ ಬೈಕ್ ಸ್ಟಂಟ್ಸ್ ಪ್ರದರ್ಶಿಸಲಾಯಿತು. ಬೈಕ್ ಸ್ಟಂಟ್ಸ್ನಿಂದ ಬಂದ ಹಣದಲ್ಲಿ ಇಂದು ಅನಾಥ ಮಕ್ಕಳಿಗೆ ಶಾಲಾ ಸಲಕರಣೆಗಳನ್ನು ಸ್ಟಂಟ್ಸ್ ಪ್ರದರ್ಶಿಸಿದ ಯುವಕರು ವಿತರಿಸಿದರು. ಅಬ್ಬಿಗೆರೆಯಲ್ಲಿ ಇತ್ತೀಚೆಗೆ ಟೀಮ್ ಬ್ಯಾಲೆನ್ಸ್ ಪಾಯಿಂಟ್ ತಂಡದಿಂದ ಬೈಕ್ ಸ್ಟಂಟ್ಸ್ ಆಯೋಜಿಸಿತ್ತು. ಆಗ ಅವರಿಗೆ 65,000 ಹಣ ಸಂಗ್ರಹವಾಗಿತ್ತು. ಈ ಹಣದಲ್ಲಿ ಶಾಲಾ ಸಾಮಗ್ರಿಗಳನ್ನು ಖರೀದಿಸಿ ಇವತ್ತು ಚಿಕ್ಕಸಂದ್ರದ ಹ್ಯಾಪಿ ಹೋಮ್ನ ಅನಾಥಾಲಯದ ಮಕ್ಕಳಿಗೆ ವಿತರಿಸಲಾಯಿತು. ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿ ಇವತ್ತು ಈ ಭಾಗದ ನಮ್ಮ ಪಾಲಿಕೆ ನಾಮಕರಣ ಸದಸ್ಯ ಅಂತ KC ವೆಂಕಟೇಶ್ ಅವರ ಮಗ ಶೇಖರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಮಕ್ಕಳಿಗೆ ಬಟ್ಟೆ, ಪುಸ್ತಕ, ಸ್ಕೂಲ್ ಬ್ಯಾಗು, ಒಂದು ಉಲ್ಲನ್ ರಗ್ಗು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ಈ ಯುವಕರು ಬೈಕ್ ಸ್ಟಂಟ್ಸ್ ಮಾಡಿ ಬರುವ ಹಣವನ್ನ ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ನೀಡ್ತಾರಂತೆ. 100 ಬ್ಯಾಗ್ಸು, ಆಮೇಲೆ ಬುಕ್ಸು, ಆಮೇಲೆ ಪೆನ್ಸು, ಅದು ಮಕ್ಕಳಿಗೆ ಏನೇನು ನೆಸೆಸರೀಸ್ ಇದೆ ಅದೆಲ್ಲ ಮಾಡಿದ್ದೀವಿ. ಇನ್ನೂ ನಾವು ಮುಂದೆ ಒಂದು 10 ಶೋಸ್ ಅಂತ ಮಾಡೋಣ ಮಕ್ಳಿಗೋಸ್ಕರನೇ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೇರೆ ಬೇರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ನಾವು ಮಾಡ್ತಾಯಿದ್ವಿ. ನಮ್ಮ ಟೀಮಿಂದ ಏನಾದರೂ ಯೂಸ್ ಆದರೆ ಎಲ್ಲರಿಗೂ ಖುಷಿ ಆಗುತ್ತಲ್ಲ. ಬೈಕ್ ಸ್ಟಂಟ್ಸ್ ಮಾಡೋದು ಅಪಾಯ, ಆದರೂ ಇವರ ಸೇವಾ ಮನೋಭಾವ ಮಾತ್ರ ಎಲ್ಲರಿಗೂ ಮಾದರಿಯಾಗಿ ನಿಲ್ಲುವಂಥದ್ದು. ಬೆಂಗಳೂರಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.